ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ಹೇಳಿಕೆ ನೀಡಿದ್ದು ತಪ್ಪು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವರು ಎಲ್ಲಿಯೂ ಅನುಮತಿ ಕೊಡಲ್ಲ ಎಂದು ಹೇಳಿಲ್ಲ, ಮಾಧ್ಯಮಗಳಿಗೆ ಹೇಳಿಲ್ಲ, ಸದನದಲ್ಲಿ ಹೇಳಿಲ್ಲ. ನಿಮ್ಮ ಹಕ್ಕು, ನೀವು ಕೇಂದ್ರದ ಬಳಿ ಹೇಳಿಕೊಳ್ಳಿ. ಗೋವಾ ಸಿಎಂ ಹೇಳಿಕೆಯಿಂದ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದರು. ನಾವು ಆಂತರಿಕವಾಗಿ ಎಲ್ಲೆಲ್ಲಿ ಒತ್ತಡ ತರಬೇಕೋ ತಂದಿದ್ದೇವೆ. ಶೀಘ್ರದಲ್ಲಿ ಒಳ್ಳೆಯ ನಿರ್ಧಾರ ಕೇಂದ್ರ ಸರ್ಕಾರ ಮಾಡಲಿದೆ. ಕುಡಿಯುವ ನೀರಿಗಾಗಿ ಕಳಸಾ ಬಂಡೂರು ಯೋಜನೆ ಇಂದಲ್ಲ ನಾಳೆ ಆಗುತ್ತದೆ ಎಂದರು. ನೋಡಿ, 2-3 ಸಲ ನಾನು ಅದು ಪ್ರಯತ್ನ ಮಾಡಿದ್ದೇನೆ ಪಾರ್ಲಿಮೆಂಟಲ್ಲಿ ರೇಜ್ ಮಾಡಲಿಕ್ಕೆ. ಇವನ್ನು ಮಣ್ಣಿನ ಸದ್ಯಕ್ಕೆ ಪಾರ್ಲಿಮೆಂಟಲ್ಲಿ ರೇಜ್ ಮಾಡಲಿಕ್ಕೆ 0 ಅವರ್ನಲ್ಲಿ ಕಳಿಸಿದ್ದೆ ನಾನು ಮ್ಯಾಟ್ರು. ಅದು ರೀಚ್ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಧ್ವನಿ ಎತ್ತಬೇಕೋ ಎತ್ತುವಂಥ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಇವತ್ತು ಸಚಿವರನ್ನು ಭೇಟಿಯಾಗುವಂಥದ್ದು, ಅವ್ರ ಮೇಲೆ ಪ್ರೆಷರ್ ತೊಗೊಂಬರುವಂಥದ್ದು, ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಗೋವಾ ಮುಖ್ಯಮಂತ್ರಿ, ಗೋವಾದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ಸಾವಂತ್ ಅವರು ಅಲ್ಲಿ ತಮ್ಮ ಸದನದಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಲಿ, ನಿಮ್ಮ ಆದಾಯ ಬಗ್ಗೆ ನಮ್ಮ ಹಕ್ಕು ಐತಿ, ಮತ್ತೊಂದು ಐತಿ, ಎಲ್ಲ ಕೋರ್ಟಲ್ಲಿ ಫೈಟ್ ಮಾಡಿರಿ, ಟ್ರಿಬ್ಯುನಲ್ನಲ್ಲಿ ಫೈಟ್ ಮಾಡಿರಿ. ಈ ಟ್ರಿಬ್ಯುನಲ್ಲು ನಮ್ಮ ಪರವಾಗಿ ಆರ್ಡರ್ ಆಗಿದೆ. ಕುಡಿಯುವ ನೀರಿನ ಸಲ ಇಷ್ಟು ಕೊಡಬೇಕು ಮತ್ತು ಜಲವಿದ್ಯುತ್ ಸಲ ಇಷ್ಟು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ. ಆದಮೇಲೆ ಅದನ್ನು ಒಬೆ ಮಾಡುವಂಥ ಕೆಲಸ ಗೋವಾ ಸಿ ಎಂ ಅವ್ರು ಮಾಡಬೇಕು. ಅದಕ್ಕೆ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳ, ಪರಿಸರ ಇಲಾಖೆ ಪರ್ಮಿಷನ್ ತೊಗೊಳ್ಳೋದು ಉಳಿದ ಆ ಪ್ರೊಸೆಸ್ ನಡೀತಾ ಇದೆ. ಇನ್ ದ ಮೀನ್ ಟೈಮ್ ಅಲ್ಲಿ ಸಾವಂತ್ ಅವರು ಗೋವಾದ ಸದನದಲ್ಲಿ ಹೋಗಿ ಏನು ಹೇಳ್ತಾರೆ, ಭೂಪೇಂದ್ರ ಯಾದವ್ ಏನು ಪರಿಸರ ಇಲಾಖೆ ಮಂತ್ರಿ ಇದ್ದಾರೆ, ಅವ್ರನ್ನ ಭೇಟಿಯಾಗಿದ್ದೆ, ಅವ್ರು ಎಟ್ ಎನಿ ಕಾಸ್ಟ್ ನಾವು ಕರ್ನಾಟಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಸ್ಟೇಟ್ಮೆಂಟು, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಅನುಮತಿ ಕೊಡದೇ ಇದ್ರೆ ಡಿಕೆಶಿ ಕಾಮಗಾರಿ ಮಾಡ್ತೀವಿ ಎನ್ನುವ ವಿಚಾರಕ್ಕೆ ಉತ್ತರಿಸಿದ ಅವರು, ಕಾಮಗಾರಿಕೆಗೆ ನಾವು ಯಾವುದೇ ವಿರೋಧ ಮಾಡಲ್ಲ, ನಮ್ಮ ರಾಜ್ಯದ ನೀರು ನಾವು ತಿರುವು ಮಾಡಿಕೊಳ್ಳಬಹುದು ಎಂದರು. ಧರ್ಮಸ್ಥಳದಲ್ಲಿ ಮೃತರ ಅವಶೇಷ ಹೊರತೆಗೆಯುವ ಕಾರ್ಯ ನಡೆದ ಹಿನ್ನೆಲೆ ಎಸ್ಐಟಿ ತನಿಖೆ ನಡೆಯುತ್ತಿದೆ. ಅನಾಮಿಕ ಹೇಳಿಕೆ ಮೇಲೆ ಅಸ್ಥಿ ಪಂಜರ ಹೊರತೆಗೆಯುತ್ತಿದ್ದಾರೆ. ಈ ತನಿಖೆಯ ಬಗ್ಗೆ ನಡೆಯುತ್ತಿದೆ. ಮೃತರು ಯಾರು, ಹೇಗೆ ಮೃತಪಟ್ಟರು ಎನ್ನುವುದು ಗೊತ್ತಾಗಬೇಕು ಎಂದರು. ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಕ್ರಮ ಕೈಗೊಳ್ಳಲಿ. ಈ ವೇಳೆಯಲ್ಲಿ ಯಾವುದೇ ಧರ್ಮಪೀಠಗಳ ಅಪ್ರಚಾರ ಆಗಬಾರದು. ನೂರಾರು ಶವಗಳನ್ನು ಹೊತ್ತಿದ್ದೇನೆ ಎಂದು ಅನಾಮಿಕ ಹೇಳಿದ್ದಾನೆ. ಈ ಬಗ್ಗೆ DNA ಪರೀಕ್ಷೆ ಸಹ ಆಗಲಿ. ಯಾಕಂದ್ರೆ ಅದು ನನ್ನ ಹಿಂದಿನ ಘಟನೆಗಳು ನನಗೆ ನೆನಪಿಲ್ಲ. ಮತ್ತು ಏನೇ ಇದ್ದರೂ ಕಾನೂನು ಪ್ರಕಾರ ಏನಾಗಬೇಕು ಅದನ್ನು ನಾವು ಡೈರೆಕ್ಷನ್ ಕೊಟ್ಟಿರ್ತೇವೆ. ಅದಕ್ಕೆ ಹಿಂದೆ ತನಿಖೆ ಆಗಿದೆ. ಮುಂದೆ ಈಗ ಅದನ್ನು ಚಾಲೆಂಜ್ ಮಾಡೋದು ನಡೆದಾಗ ಆಗಲಿ, ಸಮರ್ಪಕ ಆಗಿಲ್ಲ ಅಂದರೆ ಮಾಡಲಿ, ಯಾವ ರೀತಿಯಿಂದ ಮಾಡ್ತಾರೆ ಮಾಡಲಿ. ಈಗ ಹೈಕೋರ್ಟ್ನವರು ಅದ್ರ ಮೇಲೆ ಡೈರೆಕ್ಷನ್ ಕೊಟ್ಟರೆ, ಎಲ್ಲರೂ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ನಿರ್ಧಾರ ಕೈಗೊಳ್ಳಿ ಅದ್ರ ಬಗ್ಗೆ. ಅನಾಮಿಕ ವ್ಯಕ್ತಿ ಈ ಬಗ್ಗೆ ಹೇಳಬೇಕು. ತನಿಖೆಯಿಂದ ಎಲ್ಲ ಸತ್ಯಾಸತ್ಯಗಳು ಹೊರಬರಬೇಕು ಎಂದರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.